ಇವತ್ತು ನಾವು ಹಳ್ಳಿ ಶೈಲಿಯಲ್ಲಿ ಹತ್ತಿಯಷ್ಟೇ ಮೃದುವಾದ ಪದರ ಪದರವಾಗಿರುವಂತಹ ಅಕ್ಕಿ ರೊಟ್ಟಿಯನ್ನು ಮಾಡೋಣ. ತುಂಬಾ ಸುಲಭವಾಗಿ ಬೆಳಗಿನ ತಿಂಡಿಗೆ ಆಗಿರ್ಬೋದು ಅಥವಾ ಮಧ್ಯಾಹ್ನದ ಊಟಕ್ಕೆ ಈ ರೊಟ್ಟಿಯನ್ನು ಮಾಡ್ಕೊಳ್ಬೋದು. ಬಿಸಿ ಇದ್ದಾಗಷ್ಟೇ ಅಲ್ಲದೆ ತಣ್ಣಗಿದ್ದಾಗಲೂ ಸಹ ತುಂಬ ಸಾಫ್ಟಾಗಿ ಇರುತ್ತೆ, ಅಷ್ಟೇ ಪದರ ಪದರವಾಗಿ ಇರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಅಳತೆಯ ಪಾತ್ರೆಯ ಅಷ್ಟು ನೀರನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ಕಪ್ಪು, ಪಾತ್ರೆ, ಲೋಟ ಯಾವುದನ್ನು ಬೇಕಾದರೂ ತೊಗೊಳ್ಬೋದು. ನಾನಿಲ್ಲೊಂದು 7-8 ಜನರಿಗೆ ಆಗುವಷ್ಟು ತಿಂಡಿಯನ್ನು ಮಾಡ್ತಾ ಇದ್ದೇನೆ. ನೋಡಿ, ನಾನು ಈ ಪಾತ್ರೆಯಲ್ಲಿ ಒಂದು ಪಾತ್ರೆಯಷ್ಟು ನೀರನ್ನು ತೊಗೊಂಡಿದ್ದೀನಿ. ತೊಗೊಂಡಿರುವಂತಹ ನೀರನ್ನು ಒಲೆಯ ಮೇಲೆ ಕುದಿಯೋದಕ್ಕೆ ಇಟ್ಟು ಅದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ನೀರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಅನ್ನುವಾಗ ಅದೇ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಅಕ್ಕಿಯನ್ನು ಮಿಲ್ಲಿನಲ್ಲಿ ಬೀಸ್ಕೊಂಡು ಬಂದಿರುವಂತಹ ಅಕ್ಕಿ ಹಿಟ್ಟು ಆದಷ್ಟು ಫ್ರೆಶ್ ಆಗಿ ಇರಲಿ. ತುಂಬ ಹಳೆ ಹಿಟ್ಟೆಲ್ಲ ಆದರೆ ಚೆನ್ನಾಗಾಗೋದಿಲ್ಲ. ಇವಾಗ ಅಕ್ಕಿ ಕುದೀತಾ ಇರೋ ನೀರಿಗೆ ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಉರಿಯನ್ನು ಸಣ್ಣದು ಮಾಡಿ ಈ ರೀತಿ ಅದರ ಮೇಲೆ ಪೂರ್ತಿಯಾಗಿ ನೀರು ಮುಚ್ಚೋ ತನಕ ಬೇಯೋದಕ್ಕೆ ಬಿಡಿ. ಇಲ್ಲಿ ಅಕ್ಕಿ ಹಿಟ್ಟು ಚೆನ್ನಾಗಿ ಬೇಯಬೇಕು. ಒಂದು 3-4 ನಿಮಿಷ ಆದಮೇಲೆ ಒಂದು ದೊಡ್ಡ ಸ್ಪೂನನ್ನು ತಗೊಂಡು ಈ ರೀತಿ ನಿಧಾನವಾಗಿ ಅದನ್ನು ತಿರುಗಿಸಿ ಪೂರ್ತಿ ತೇವಾಂಶ ಅಕ್ಕಿ ಹಿಟ್ಟಿಗೆ ಬಡಿಬೇಕು. ಅಲ್ಲಿ ತನಕ ಚೆನ್ನಾಗಿ ಇದನ್ನು ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರಿನಲ್ಲಿ ಅಕ್ಕಿ ಹಿಟ್ಟು ಮಿಕ್ಸ್ ಆಗಬೇಕು. ನೋಡಿ, ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋ ವಿಧಾನವೇ ಸ್ವಲ್ಪ ಬೇರೆಯೇ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಈಗ ನಾನು ಮುಚ್ಚಿ ಇದನ್ನು ಬೇಯಿಸ್ತಾ ಇದ್ದೀನಿ. ಒಂದು 5-6 ನಿಮಿಷ ಇದನ್ನು ಬೇಯಿಸಿದ್ದೀನಿ. ನೋಡಿ, 5 ನಿಮಿಷ ಆಗಿದೆ. ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿದೆ. ಕೈನಲ್ಲಿ ಮುಟ್ಟಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಒಲೆಯಿಂದ ಕೆಳಗಡೆ ಇಳಿಸ್ಕೊಂಡು ನಾನು ಈ ರೀತಿ ಒಂದು ಮಣೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಇದೆ. ಕೈನಲ್ಲಿ ಮುಟ್ಟುವಷ್ಟು ತಣ್ಣಗಾದಮೇಲೆ ಚೆನ್ನಾಗಿ ಇದನ್ನು ಕೈಯಲ್ಲಿ ನಾದ್ಕೋತಾ ಇದ್ದೀನಿ. ಇದೀಗ ತುಂಬ ಹುಡಿ ಇದೆ, ಅಂದರೆ ಒಣ ಇದೆ. ಸೊ ನಾವೇನು ಮಾಡಬೇಕೀಗ ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಚಿಮ್ಕಿಸ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಕೈಗೆ ಹಿಡಿದೇ ಇರೋ ಥರ ಸ್ಮೂತಾಗಿರುವಂತಹ ಬ್ಯಾಟರ್ ನಮಗಿಲ್ಲಿ ರೆಡಿ ಆಗಬೇಕು. ನೋಡಿ, ನಾನು ಕೈಗೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಮುಟ್ಟಿಸ್ಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಈ ಸ್ಟೆಪ್ಪು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ನಾವು ಆಲ್ರೆಡಿ ಇದನ್ನು ಬೇಯಿಸ್ಕೊಂಡಿರೋದ್ರಿಂದ ಇದು ಮಾಡೋದೇನು ಕಷ್ಟ ಆಗೋದಿಲ್ಲ. ಸೊ ನೋಡಿ, ನಾನು ಇವಾಗ ಚೆನ್ನಾಗಿ ಇದನ್ನು ನಾದ್ಕೋತಾ ಇದ್ದೀನಿ. ಅಕ್ಕಿ ರೊಟ್ಟಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದೇ ರೀತಿ ನಾನು ಅಕ್ಕಿಯ ಉಬ್ಬು ರೊಟ್ಟಿ ರೆಸಿಪಿಯನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಈ ರೊಟ್ಟಿ ಏನಪ್ಪ ಅಂದರೆ ತುಂಬ ಉಬ್ಬೋದಿಲ್ಲ, ಆದರೆ ತುಂಬ ಸಾಫ್ಟಾಗಿ ಇರುತ್ತೆ, ತುಂಬ ಲೇಯರ್ ಆಗಿ ಬರುತ್ತೆ ಇದು. ನೋಡಿ, ಇಲ್ಲಿ ಸ್ಮೂತಾಗಿರುವಂತಹ ಬ್ಯಾಟರ್ ನಮಗೆ ತಯಾರಾಗಿದೆ. ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿರೋದ್ರಿಂದ ಕೈಗೆ ಸಹ ಚೂರು ಅಂಟೋದಿಲ್ಲ. ನೋಡಿ, ಚೂರು ಅಂಟ್ತಾ ಇಲ್ಲ ಕೈಗೆ, ತುಂಬ ಸಾಫ್ಟಾಗಿದೆ. ಇವಾಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನಾನು ಚಿಕ್ಕ ಉಂಡೆಯನ್ನಾಗಿ ಇದನ್ನು ಮಾಡ್ಕೋತಾ ಇದ್ದೀನಿ. ಇದನ್ನು ಲಟ್ಟಿಸುವಂಥ ಅಗತ್ಯ ಇಲ್ಲ, ಕೈನಲ್ಲೇ ತಟ್ಟಿ ಮಾಡೋದು. ತಟ್ಟುವ ವಿಧಾನ ಸಹ ಸ್ವಲ್ಪ ಬೇರೆ ಇದೆ. ನೋಡಿ, ಈ ರೀತಿ ಅಂಗೈಗೆ ತಣ್ಣೀರನ್ನು ಮುಟ್ಟಿಸ್ಕೊಂಡು ತಟ್ಟುತ್ತಾ ಬನ್ನಿ. ಮತ್ತು ಕೆಳಗಡೆನೂ ಸ್ವಲ್ಪ ನೀವು ತಣ್ಣೀರನ್ನು ಹಚ್ಕೊಂಡ್ರೆ ಅದು ಅಂಟೋದಿಲ್ಲ. ಕಿಚನ್ ಟಾಪ್ ಮೇಲೆ ಮಾಡೋದಾದರೆ ತುಂಬ ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ನೋಡಿ, ನಾನು ಅಂಗೈಗೆ ತಣ್ಣೀರನ್ನು ಮುಟ್ಟಿಸ್ಕೊಂಡು ತಟ್ಟುತ್ತಾ ಇದ್ದೀನಿ. ಇದನ್ನು ಕೈ ರೊಟ್ಟಿ ಅಂತ ಹೇಳಿ ಸಹ ಕರೀತಾರೆ. ಬದಿಯೆಲ್ಲ ಈ ರೀತಿ ಸ್ವಲ್ಪ ತಣ್ಣೀರನ್ನು ಮುಟ್ಟಿಸ್ಕೊಂಡು ಸರಿ ಮಾಡ್ತಾ ಬನ್ನಿ. ಒಡಿತಾ ಬರುತ್ತೆ ಅದು. ಸ್ವಲ್ಪ ತಣ್ಣೀರನ್ನು ಮುಟ್ಟಿಸ್ಕೊಂಡು ಸರಿ ಮಾಡ್ಕೋಬೇಕು. ಬದಿನೆಲ್ಲ ಸ್ವಲ್ಪ ತೆಳುವಾಗಿ ತಟ್ಕೊಳ್ಳಿ. ಒಂದು ಕೈನಲ್ಲಿ ಹಿಡಿದು ಒಂದು ಕೈನಲ್ಲಿ ನೀವು ತಟ್ಟುತ್ತಾ ಬರಬೇಕಾಗತ್ತೆ. ಬ್ಯಾಟರ್ ತುಂಬ ಸಾಫ್ಟ್ ಆಗಿರೋದ್ರಿಂದ ಹಿಡ್ಕೊಂಡು ಬಿಡುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಮುಟ್ಟಿಸ್ಕೊಳ್ಳೋದು. ತುಂಬ ತೆಳುವಾಗಿ ಏನು ತಟ್ಟಬೇಕು ಅಂತ ಏನಿಲ್ಲ, ಸ್ವಲ್ಪ ದಪ್ಪನೇ ಇರುತ್ತೆ ಈ ರೊಟ್ಟಿ. ನೋಡಿ, ಪೂರ್ತಿಯಾಗಿ ನಾನು ಈ ರೀತಿ ತಟ್ಕೊಂಡಿದ್ದೀನಿ. ಇವಾಗ ಬೇಯಿಸ್ಕೊಳ್ಳೋಣ. ಮೊದಲನೇ ರೊಟ್ಟಿ ಆಗಿರೋದ್ರಿಂದ ಒಂಚೂರು ಎಣ್ಣೆಯನ್ನು ಸವರ್ಕೋತಾ ಇದ್ದೀನಿ ಕಾವಲಿಗೆ. ಇಲ್ಲಾಂದರೆ ಎಣ್ಣೆ ಅವಶ್ಯಕತೆ ಏನೂ ಇಲ್ಲ. ರೊಟ್ಟಿಯನ್ನು ಹಾಕಿ ಇದನ್ನು ಎರಡೂ ಕಡೆ ಬೇಯಿಸ್ಕೊಳ್ಬೇಕು. ಬೇಯಿಸೋ ವಿಧಾನ ಸಹ ಸ್ವಲ್ಪ ಬೇರೆ ಇದೆ. ಆಗಲೇ ಹೇಳಿದಾಗೆ ಇದು ತುಂಬ ಉಬ್ಬಿ ಬರೋದಿಲ್ಲ, ಉಬ್ಬು ರೊಟ್ಟಿ ಥರ. ನೋಡಿ, ಇವಾಗ ಒಂದು ಕಡೆ ಬೆಂದಾದಮೇಲೆ ಇನ್ನೊಂದು ಕಡೆ ಮುಚ್ಚಿ ಹಾಕಿ ಒಂದು ಕಾಟನ್ ಬಟ್ಟೆಯನ್ನು ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು. ಬೆಂದರೆ ತುಂಬ ರುಚಿಯಾಗಿ ಇರುತ್ತೆ. ಹಳ್ಳಿ ಕಡೆ ಎಲ್ಲ ಇದನ್ನು ಕೆಂಡದಲ್ಲೇ ಮಾಡ್ತಾರೆ, ಕೆಂಡದ ಮೇಲೆ ಬೇಯಿಸ್ತಾರೆ. ಸಾಧ್ಯ ಆದರೆ ಆ ಥರನೂ ಮಾಡ್ಬೋದು. ನೋಡಿ, ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಡೈರೆಕ್ಟಾಗಿ ಹಾಕಿ ಆಚೆ ಈಚೆ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಈ ಥರ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಬೇಯಿಸ್ಕೊಂಡ್ರೆ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ನಾನು ಪೂರ್ತಿಯಾಗಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಲೈಟಾಗಿ
ಸಾಫ್ಟಾಗಿ ಒಂಚೂರು ಉಬ್ಬಿ ಸಹ ಬಂದಿದೆ. ಇದು ಬದಿನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ಸಾಫ್ಟಾಗಿರುವಂತಹ ಕೈ ರೊಟ್ಟಿ ಅಥವಾ ಹಳ್ಳಿ ಶೈಲಿಯ ಅಕ್ಕಿ ರೊಟ್ಟಿ ತಯಾರಾಗಿದೆ. ನಾನು ಒಂದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಪದರವಾಗಿ ಬಂದಿದೆ. ಈ ರೀತಿ ಬಂದರೆ ಅಕ್ಕಿ ರೊಟ್ಟಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ, ಮೂರೇ ಬೆರಳಿನಲ್ಲಿ ತುಂಡಾಗುತ್ತೆ. ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ಅಥವಾ ಯಾವುದಾದ್ರೂ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅವರೆಕಾಳಿನ ಸಾಂಬಾರನ್ನು ಮಾಡಿದ್ದೇನೆ, ಅದ್ರ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ರುಚಿಯಾಗಿರುವಂತಹ ಅಕ್ಕಿ ರೊಟ್ಟಿ ತಯಾರಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.